ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮಂಗಳೂರು ಉಡುಪಿ ಸುತ್ತಿ ಕೊನೆಗೆ ಉತ್ತರ ಕನ್ನಡಕ್ಕೆ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ಬಹಳ ಪ್ರಮುಖವಾಗಿ ಮಲ್ಲಿಗೆ ನಗರಿ ಭಟ್ಕಳದಲ್ಲಿ ನಾವು ರಿಪಬ್ಲಿಕ್ ಕನ್ನಡ ಇರೋದು. ಮುರುಡೇಶ್ವರ ಇದೆ ನನ್ನ ಬ್ಯಾಕ್ ಸೈಡ್ ಅಲ್ಲಿ, ಜೊತೆಗೆ ಇಡೀ ಭಟ್ಕಳ ಮತ್ತೆ ಉತ್ತರ ಕನ್ನಡ ಕ್ಷೇತ್ರವನ್ನು ನಾವು ಸಂಚಾರ ಮಾಡಿರೋದು. ಈ ಕ್ಷೇತ್ರದಲ್ಲಿ ಜನರು ಏನಂತಾರೆ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತಂತಾರೆ, ಬಿಜೆಪಿ ಬಂದ್ರೆ ಉತ್ತಮನ, ಕಾಂಗ್ರೆಸ್ ಬಂದ್ರೆ ಉತ್ತಮನ, ಯಾರು ಈ ಒಂದು ಪಕ್ಷಕ್ಕೆ ಬೇಕು? ಸೊ ನೋಡಿ, ಬಹಳ ಪ್ರಮುಖವಾಗಿ ಬಿಜೆಪಿಯಿಂದ ವಿಶ್ವೇಶ್ವರ ಕಾಗೇರಿ ಇದ್ರೆ, ಹೆಗಡೆ ಕಾಗೇರಿ ಅವರು ಇದ್ದಾರೆ. ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಇದ್ದಾರೆ. ಯಾರು ಬಂದ್ರೆ ಉತ್ತಮ ಅಂತ ಜನರಿಗೆ ಅನಿಸ್ತದೆ, ಅದು ಜನರನ್ನೇ ಕೇಳುವ. ಯಾಕಂದ್ರೆ ಅವರ ಅಭಿಪ್ರಾಯವೇ ಅಂತಿಮ, ಅವರ ಒಲವು ಯಾರ ಕಡೆ ಇದೆ ಅದನ್ನೆಲ್ಲವನ್ನು ಕೂಡ ಕೇಳುವ. ನಮಸ್ತೆ, ಎಂದ ಹೆಸರಂತ ನಿಮ್ದು? ನನ್ನ ಹೆಸರು ಕುಮಾರ್ ಅಂತೇಳಿ. ಕುಮಾರ್ ಅವರೇ, ಹೇಗುಂಟು ಉತ್ತರ ಕನ್ನಡದಲ್ಲಿ? ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಕಾಗೇರಿ ಅವರು ಬರ್ತಾರೆ. ಹೌದಾ? ಕಾಂಗ್ರೆಸ್ ಇಂದ ಯಾರು ಗೊತ್ತುಂಟಾ? ಕಾಂಗ್ರೆಸ್ ಎಲ್ಲ ಅಂಜಲಿ ನಿಂಬಾಳ್ಕರ್. ಯಾರೇ? ಅಂಜಲಿ ನಿಂಬಾಳ್ಕರ್ ಬರುದಿಲ್ವಾ? ಬರಲ್ಲ. ಯಾಕೆ? ಯಾಕಂದ್ರೆ ಮೋದಿಗಾಗಿ ಕಾಗೇರಿಗೆ ಓಟ್ ಅಷ್ಟೇ. ಮೋದಿಗಾಗಿ ಕಾಗೇರಿ? ಎಸ್. ಮತ್ತೆ ಒಳ್ಳೆ ಕಾಂಗ್ರೆಸ್ ಇಂದ ಒಳ್ಳೆ ನಾಯಕರು ನಿಂತಿದ್ರೆ ಅಂತ ಎಂತ ಮಾಡ್ತಾರೆ? ಇಲ್ಲಲ್ಲ, ಒಳ್ಳೆಯವರು ನಿಂತಿದ್ರೆ ಎಂತ ಮಾಡ್ತಿದ್ರು? ನಿಂತರು ನೋಡ್ಬೋದಿತ್ತು. ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ಎಷ್ಟೇ ಒಳ್ಳೆ ಕ್ಯಾಂಡಿಡೇಟ್ ನಿಂತರು. ಏನಿದ್ರು ಮೋದಿಗಾಗಿ ಬಿಜೆಪಿ ಓಟು. ಯಾಕೆ ಬಿಜೆಪಿ ಆಗ್ಬೇಕು? ಬಿಜೆಪಿ ಬೇಕು, ದೇಶದ ಹಿತದೃಷ್ಟಿಯಿಂದ ಬಿಜೆಪಿನೇ ಬೇಕು. ಈಗ ಕಾಂಗ್ರೆಸ್ ಆದ್ರೆ ದೇಶದ ಹಿತದೃಷ್ಟಿ ಆಗೋದಿಲ್ವಾ? ಆಗಲ್ಲ, ಇಷ್ಟು ವರ್ಷ ನೋಡಿ ಆಯ್ತಲ್ಲ. ಎಂತ ನೋಡಿದೆ ಅಂತ ಇಷ್ಟು ವರ್ಷ? ಇಷ್ಟು ವರ್ಷ ನೋಡಿದೆ ಅಂತ? ನೋಡಿ ಆಗಿದೆ ಬಿಡಿ. ನೀವು ಬನ್ನಿ. ಈ ಸಲ ಯಾರು ರಾಜ ಆಗೋದು? ಯಾರು ರಾಜ ಆಗೋದು? ಮೋದಿನೇ. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬೇಡ, ಜೀವಮಾನದಲ್ಲೂ ಬೇಡ. ಜೀವನದಲ್ಲಿ ಯಾಕೆ ಬೇಡ? ಅಲ್ಲ ಬೇಡ. ಪಾಂಡುರಂಗ ಅವರೇ ಹೇಳಿ, ಯಾವ ಬಂದ್ರೆ ಉತ್ತಮ ಆಗ್ತದೆ ಈ ಸಲ ಲೋಕಸಭೆ ಚುನಾವಣೆಗೆ? ಕೇಂದ್ರದಲ್ಲಿ ಬಿಜೆಪಿನೇ ಬರಬೇಕಲ್ವಾ? ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಉಂಟು? ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಆಲ್ರೆಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಇರಬೇಕಾ? ಕಾಂಗ್ರೆಸ್ ಬಂದಾಗಿದಲ್ಲ, ಇರ್ಬೇಕು ಕೇಳಿದ್ರೆ. ಬಿಜೆಪಿ ಇರಬೇಕಾ, ಕಾಂಗ್ರೆಸ್ ಇರ್ಬೇಕಿತ್ತ ನಿಮ್ಮ ಮನಸ್ಥಿತಿ ಪ್ರಕಾರ? ಯಾವುದೇ ಪಕ್ಷ ಬಂದರೂ ಮಾಡೋದು ಒಂದೇ ಕೆಲಸ, ಅಭಿವೃದ್ಧಿ. ಎಂತ ಕೆಲಸ ಮಾಡೋದು? ಒಂದು ಕೆಲಸ ಎಂತ ಕೆಲಸ? ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಮಾಡ್ತಾ ಇಲ್ಲ, ಅವ್ರವ್ರ ಕುರ್ಚಿ ಮೇಲೆ ಅವ್ರವ್ರು ನೋಡ್ಕೊಂತ ಇದ್ದಾರೆ ಬಿಟ್ರೆ ಅಭಿವೃದ್ಧಿ ಆಗಬೇಕಲ್ಲ. ಯಾವ ಪಕ್ಷ ಅಭಿವೃದ್ಧಿ ಮಾಡ್ತದೆ ಅವ್ರ ಕಡೆ ನಾವಿರ್ತೇವೆ. ಓಕೆ, ಈ ಸಲ ಗೆಲ್ಲೋದು ಯಾರು? ಈ ಸಲ ಕಾಂಗ್ರೆಸ್. ಬಿಜೆಪಿ. ಪ್ರಧಾನಿ ಆಗೋದು ಯಾರು? ಮೋದಿ ಅವರು ಪಕ್ಕ ಆಗ್ತಾರ? ಪಕ್ಕ, ಮಾತಿಲ್ಲ. ಎಷ್ಟು ಸೀಟ್ ಗೆಲ್ಬೋದು? 400 ಮೇಲೆ ಅಂತ ಹೇಳ್ತಿದ್ದಾರೆ. ನೋಡುವ ಹಾಗಿದ್ರೆ. ಓಕೆ, ನಮಸ್ತೆ, ಎಂತ ಹೆಸರಂತ ನಿಮ್ದು? ಶ್ರೀಧರ್ ನಾಯ್ಕ ಅವರೇ, ಹೇಗುಂಟು ಉತ್ತರ ಕನ್ನಡ? ಒಳ್ಳೆ ಉಂಟು ಸರ್. ಬಹಳ ಶಕೆ ಮಾರ, ಎಂತ ಅದಕ್ಕೆ ಬನ್ನಿನಲ್ಲೇ ಬಂದದ್ದು. ಓಕೆ, ಇದು ಚುನಾವಣೆ ಕಾವೇ ಉಂಟು. ಹೇಗುಂಟು? ಒಳ್ಳೆ ಉಂಟು. ಯಾರು ಬರ್ಬೋದು? ಬಿಜೆಪಿ. ಹೌದಾ? ನಿಮ್ಗೆ ಯಾರು ಬರ್ಬೇಕು? ನಮ್ಮ ಬಿಜೆಪಿ ಬರ್ಬೇಕು. ಯಾಕೆ ಅಂತ ಹೇಳ್ಬೋದಾ? ದೇಶ ಉದ್ಧಾರ ಆಗ್ಬೇಕಲ್ಲ. ಇಲ್ಲಾಂದ್ರೆ ಎಂತ ಹಾಳಾಗ್ತದಾ? ಇಲ್ಲಾಂದ್ರೆ ಹಾಳಾಗ್ತದಾ? ಇಲ್ಲ, ಹಾಳಾಗ್ತದೆ. ಹೇಗೆ? ನಮ್ಮ ಭದ್ರತೆ ಬೇಕು. ಭದ್ರತೆ ಬೇಕು. ಹೌದು. ಯಾವ ರೀತಿ ಭದ್ರತೆ? ಇಲ್ಲಿ ಬೋರ್ಡಲ್ಲಿ ನೋಡಿರಲ್ಲ, ಮಿಲಿಟರಿಯಲ್ಲಿ ಹೆಂಗೆ ಇದು ಮಾಡಿದಾರೆ ಅಂತಲ್ಲ. ಹಾಗೆ. ನಿಮ್ಗೆ ಎಂತ ಆಗೋದು ಬೇಡ? ನಮ್ಗೆ ಬೇಡ, ನಮ್ಮ ಸ್ವಂತ ಅಂತ ಬೇಡ. ನಮ್ಗೆ ದೇಶ ಉದ್ಧಾರ ಆಗ್ಬೇಕಷ್ಟೇ. ದೇಶ ಉದ್ಧಾರ ಆಗ್ಬೇಕು. ಓಕೆ, ದೇಶ ಉದ್ಧಾರ ನಾವು ಉದ್ಧಾರ ಆದಂಗೆ. ಕಾಂಗ್ರೆಸ್ ಎಲ್ಲ ಫ್ರೀ ಎಲ್ಲ ಕೊಟ್ಟದಲ್ಲ ಮಾರ್ರೆ? ಅದು ಫ್ರೀ ಅಲ್ಲ, ಅದು ಇದೆಲ್ಲ ಇದಲ್ಲ ಅಂದ್ರೆ ಟೆಂಪ್ರವರಿ. ಇವತ್ತು ನಾಳೆ ಹೋಗ್ಬೇಕು. ಪ್ರಧಾನಿ ಯಾರಾಗ್ತಾರೆ? ಮೋದಿ ಪಕ್ಕ. ಓಕೆ. ಮಹೇಶ್ ಅವರು ಹೇಳಿ, ಏನಾಗ್ತದೆ ಈ ಸಲ? ಈ ಸಲ ಬಿಜೆಪಿ ಬರಲೇಬೇಕು. ಇಲ್ಲಿ ಕಾಗೇರಿ ಸಚಿವರಾಗ್ತಾರೆ, ಮತ್ತೆ ಸಚಿವರು ಮಿನಿಸ್ಟರ್ ಆಗ್ತಾರೆ. ಕೇಂದ್ರದಲ್ಲಿ ಎರಡು ಒಂದೇ ಮಾರ್ರೆ. ಅಂದ್ರೆ ನಿಮ್ಗೆ ಹೇಗೆ ಇಲ್ಲಿ ಸಂಸದರಾಗ್ತಾರೆ ಅಂತ? ಸಂಸದರಾಗ್ತಾರೆ. ಕೇಂದ್ರದಲ್ಲಿ ಮುಖ್ಯ ಪ್ರಧಾನಮಂತ್ರಿ ಮೋದಿ ಅವರು ಆಗ್ತಾರೆ. ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಬೇಡ ಸರ್. ಯಾಕೆ ಬೇಡ? ನೋಡಿ ಬೇಜಾರು ಬಂದೋಗಿದೆ. ಎಂತ ನೋಡಿದ್ದು? ನೋಡಿ, ನಮ್ಮ ಟ್ಯಾಕ್ಸಿ ನೋಡಿ ಇವತ್ತಿನವರೆಗೂ ಫ್ರೀ ಬಾಡಿಗೆ ಕೊಟ್ಟೆ ಬಾಡಿಗೆನೇ ಇಲ್ಲ. ಎಲ್ಲ ಬಸ್ ಬಾಡಿಗೆ ಇಲ್ಲ. ನೋಡಿ ಬಿಸಿಲು, ಶಕೆ ಸಿಕ್ಕಾಪಟ್ಟೆ ಹೋಗ್ತದೆ ಎಲ್ಲ. ಇಲ್ಲಿ ಒಟ್ಟಿಗೆ ಗೆಲ್ಲಿಕ್ಕೆ ಉಂಟಾ ಈ ಸಲ ಬಿಜೆಪಿ? ಬಿಜೆಪಿ ಬರ್ತದೆ.
ಉತ್ತರ ಕನ್ನಡದಲ್ಲಿ ಬಿಜೆಪಿ. ಬಿಜೆಪಿ ಬರ್ತದೆ. ಇಲ್ಲಿ 28 ಸೀಟ್ ಬರ್ತದೆ ಹಾಗೆ ಕರ್ನಾಟಕದಲ್ಲಿ. ನೋಡುವ ನೋಡುವ. ಅವನಿ ನಿಮ್ದು ಹೆಸರಿಂದ ಹೀಗೆ ಅಂದ್ರೆ ಎಂತ? ಹೀಗೆ ಅಂದ್ರೆ ಎಂತ? ಹೀಗೆ ಟಚ್ ಮಾಡಿ ಅಂತ ನಾನು ಬುಕ್ ಮಾಡ್ಕೊಳ್ಳೋದಾ? ಇಷ್ಟೇನಾ? ಇಲ್ಲ ಇನ್ನು ಬರುತ್ತಾ? ಗಣಪತಿ ಅಂತ ಗಣಪತಿ ಅಂತ ಗಣಪತಿ ಅವರೇ, ಈ ಸಲ ಯಾರಿಗೆ ಮರೆ ಲಡ್ಡು? ನಮ್ಮ ಮೋದಿಜಿ ಇದ್ದಾರಲ್ಲ ಹೌದಾ? ಪಕ್ಕ ಈಗಿದ್ದಾರೆ ಗೊತ್ತುಂಟು, ಈಗ ಬರೋದ್ರಲ್ಲಿ ಮೋದಿಜಿನೇ ಪಕ್ಕ. ಯಾಕೆ 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 ಮೋದಿಜಿ ಯಾಕೆ? ಅಂದ್ರೆ ನಮ್ಮ ಕೆಲಸ ಉಂಟಲ್ಲ ಅವ್ರದ್ದು, ಕೆಲಸ ಪರ್ಫೆಕ್ಟ್ ಅಲ್ಲ ಅವ್ರದ್ದು. ಮತ್ತೆ ಮಿಕ್ಕಿದವ್ರಂತ ಪರ್ಫೆಕ್ಟ್ ಅಲ್ಲ? ಮುಖ್ಯದವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಮಗೆ ಮುಂದಿನ ದೇಶ ಬೇಕು, ನಮಗೆ ಮುಂದಿನ ದೇಶದ ಆಡಳಿತ ಬೇಕು ನಮಗೆ. ಹಾಗೆ ಹೌದೌದು. ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಬೇಡ ನಮಗೆ. ಓಕೆ ನಮಗೆ ಮುಂದಿನ ದೇಶ. ಓಕೆ, ಥ್ಯಾಂಕ್ ಯು. ಇಲ್ಲಿ ಮಾರ್ರೆ ಬುಲೆಟ್ ಏನಾಗ್ಬೋದು? ಈ ಸಲ ಬಿಜೆಪಿ ಸರ್. ಬಿಜೆಪಿ ಬರ್ಬೇಕಾ ನಿಮಗೆ? ಬಿಜೆಪಿ ಬರ್ಬೇಕು. ಯಾಕೆ? ನಮಗೆ ಅವರು ಇದ್ರೆ ಒಳ್ಳೇದು. ಮಿಕ್ದವ್ರು ಇದ್ರೆ ಕೆಟ್ಟದಾ? ಅಲ್ಲ, ಅವರು ಇದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಹಾಗೆ ಒಂದೆಷ್ಟು ಸೀಟ್ ಗೆಲ್ಬೋದು ಈ ಸಲ? ಈ ಸಲ ಒಂದು 350 ದಾಟಬೇಕು. ಮತ್ತೆ ಎನ್ ಡಿ ಎ ಅಥವಾ ಖಾಲಿ ಬಿಜೆಪಿಯಾ? ಇದು ಖಾಲಿ ಬಿಜೆಪಿ. ಖಾಲಿ ಬಿಜೆಪಿ 350, ಮತ್ತೆ ಎನ್ ಡಿ ಎ ಸೇರಿದ್ರೆ? ಇಂಡಿಯಾ ಸೇರಿದ್ರೆ ಎಷ್ಟು 400 ಆಗ್ಬೇಕು. ಹೌದಾ? ಹೌದು, ಪಕ್ಕ. ಕಾಂಗ್ರೆಸ್ ಯಾಕೆ ಬೇಡ ಅನಿಸ್ತದೆ ನಿಮಗೆ? ಎಲ್ಲಿ ಇಷ್ಟು ವರ್ಷ ಅವರು ಆಡಳಿತ ಮಾಡಲ್ಲ, ಈಗ ಇವರೇ ಮಾಡಲಿ ಅಂತ ಸ್ವಲ್ಪ ಆಮೇಲೆ ಆಡ್ಲಿ ಅಂತ. ಹಾಂ, ಒಂದು 60-70 ವರ್ಷ ಮಾಡಿದ್ರಲ್ಲ, ಇವ್ರದ್ದು 10 ವರ್ಷಕ್ಕೆ ಸಾಕಾಗಿಲ್ಲ ಅಂತ. ಹೌದು, ಇನ್ನು ಬೇಕಂತ? ಬೇಕದು. ಆಗ್ತದಾ? ಆಗ್ತದೆ. ಓಕೆ, ಥ್ಯಾಂಕ್ ಯು. ಹೆಸರಂತ ಹೇಳಿದ್ರಿ? ಸೋಮಶೇಖರ್ ಅವರೇ, ಹೇಳಿ, ಈಗ ಒಂದು ಉತ್ತರ ಕನ್ನಡ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಬರ್ಬೇಕಂತ ಅನ್ಕೊಳ್ತೀರಿ? ಇಲ್ಲಿ ಕಾಗೇರಿ. ಕಾಗೇರಿಯಾ? ಮೋದಿ ಮತ್ತೆ ಇಲ್ಲಿ ಪಕ್ಕ? ಪಕ್ಕ. ಮೋದಿ ಮತ್ತೊಮ್ಮೆ? ಮತ್ತೊಮ್ಮೆ ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಎಂತ ಮಾಡಿದಿರಿ ಇಲ್ಲಿ? ನಮಗೆ ಮೋದಿ. ಹೆಸರಂತ ನಿಮ್ದು? ನಮ್ಮದು ಫ್ರಾನ್ಸಿಸ್ ಫರ್ನಾಂಡಿಸ್. ಫ್ರಾನ್ಸಿಸ್ ಫರ್ನಾಂಡಿಸ್ ಅವರೇ, ಈ ಸಲ ಎಂತ ಆಗ್ಬೋದಾ ಮಾರೆ ಉತ್ತರ ಕನ್ನಡದಲ್ಲಿ? ಉತ್ತರ ಕನ್ನಡದಲ್ಲಿ ಈ ಸಲ ಕಾಂಗ್ರೆಸ್ ಬರುವಂಥದ್ದು ಚಾನ್ಸಸ್ ಇದೆ. ಹೌದಾ? ಹೌದು. ನಿಮ್ಗೆ ಯಾವ್ದು ಬರಬೇಕು? ನಮ್ಗೆ ಕಾಂಗ್ರೆಸ್ ಬರಬೇಕು ಅಂತೇಳಿ. ಯಾಕೆ? ಯಾಕಂದ್ರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಚಾಲ್ತಿಯಲ್ಲಿ ಇದೆಯಲ್ಲ, ಹಾಗಾಗಿ. ಹಾಗೆ ಇಲ್ಲಿ ಚಾಲ್ತಿ ಇಲ್ಲದ್ರಿಂದ ಅಲ್ಲೂ ಬಂದ್ರೆ ಅದು ಉತ್ತಮ ಅಂತೀರಿ? ಹಾಗೇನಿಲ್ಲ. ಪ್ರಧಾನಿ ಯಾರಬೇಕು? ಪ್ರಧಾನಿ ಮುಂದಿನ ಇದ್ರಲ್ಲ, ಅದು ಏನಂತ ಅವರಿಗೆ ಬಿಟ್ಟಿದ್ದು. ಅವರಿಗೆ ಬಿಟ್ಟದಲ್ಲ ಮಾರೆ, ಜನರಿಗೆ ಬಿಟ್ಟದ್ದು. ಅವರಿಗೆ ಅಂತ ಬಿಟ್ಟದ್ದು. ಅಲ್ಲಿ ಅಭ್ಯರ್ಥಿ ಒಂದು ಆಯ್ಕೆ ಮಾಡ್ತಾರೆ, ಇಲ್ಲಿ ನಾವು ಒತ್ತಿದ್ರೆ ಅಲ್ಲೇ ಆಗೋದು. ಈಗ ನೀವು ಯಾರಿಗೆ ಒತ್ತೋದು? ನಾವು ಈ ಸಲ ಅಂಜಲಿಯಲ್ಲಿ ನಿಂಬಾಳ್ಕರ್ ಮಾಡುವಂತ ಇದ್ದೆ. ಹೌದು. ಅಂಜಲಿ ನಿಂಬಾಳ್ಕರ್ ಗೆಲ್ತಾರ? ಅಲ್ಲ, ಹೇಳಲಿಕ್ಕೆ ಆದ್ರೆ ಅದು ಲೆಕ್ಕ ಅವ್ರದ್ದು. ಹವ ಉಂಟಾ? ಇದೆ, ಬಿಜೆಪಿ ಹವನ್ ಇದೆ, 2 ಹವನ್ ಇದೆ. ಎರಡು ಕೂಡ ಹವ ಉಂಟು. ಒಳ್ಳೆ ನೆಕ್ ಟು ನೆಕ್ ಫೈಟ್ ಆಗ್ತದೆ ಹಾಗಾದ್ರೆ? ಫೈಟ್ ಉಂಟು ಮಾತ್ರ, ನೆಟ್ಟಾಗಿ ಫೈಟ್ ಉಂಟು. ಓಕೆ, ನೋಡುವಲ್ಲ. ಓಕೆ, ಥ್ಯಾಂಕ್ ಯು. ಎಂತ ಹೆಸರಂತ ನಿಮ್ದು? ಶ್ರೀನಿವಾಸನ ಪ್ರಸಾದ ಯಾರ ಮೇಲೆ ಮಾರಿ? ನಮ್ದು ಮೋದಿ. ಎಂತಕ್ಕೆ? ಮೋದಿ ವಿಶ್ವದಲ್ಲೇ ಒಂದು ಸಮಯದಲ್ಲಿ ಇತ್ತು, ಭಾರತೀಯರನ್ನು ನೋಡಿದ್ರೆ ಕೀಳು ಮಟ್ಟದಲ್ಲಿ ನೋಡೋದಿತ್ತು. ಈಗ 10 ವರ್ಷದಲ್ಲಿ ನೋಡಿದ್ರೆ ಭಾರತೀಯರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ. ಭಾರತೀಯರು ನೋಡಿ ಇಡೀ ವಿಶ್ವದಲ್ಲೇ ಗೌರವ ಕೊಡ್ತಾರೆ. ಎಂತ ಡಿಮ್ಯಾಂಡ್ ಅಂತ ಹೇಳ್ಬೋದಾ? ಡಿಮ್ಯಾಂಡ್ ಅಂತ ಹೇಳಿದ್ರೆ ಅವತ್ತು ನೋಡಿದ್ರೆ ಅವತ್ತಲ್ಲ ಯಾರಿಗೆ ವಿದೇಶಿಗರ ಗೌರವ ಇಲ್ಲ ಆಗಿತ್ತು. ಇವತ್ತು ಮೋದಿ ಮತ್ತು ಬಿಜೆಪಿಯಿಂದ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಇಲ್ಲಿನ ನಮ್ಮ ಭಾರತೀಯರಿಗೆ ಕೊಡುವಂಥ ಗೌರವ ಇದೆ ನೋಡಿ. ಅದು ನಮಗೊಂದು ಸಂದಕ್ಕೆ ಜಯ. ಅದೊಂದು ಮತ್ತು ಹಿಂದುತ್ವ ಮತ್ತು 500 ವರ್ಷಗಳ ಇತಿಹಾಸದಲ್ಲಿ ರಾಮ ಮಂದಿರ ಯಾರು ಮಾಡಿದ ಸಾಧನೆ ನಮ್ಮ ಬಿಜೆಪಿ ಮತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಆದ ಕಾರಣ ನಾವು ಈ ಬಾರಿ ಮೋದಿ, ದೇಶಕ್ಕೋಸ್ಕರ ಮೋದಿಯನ್ನು ನಾವು ಈ ಬಾರಿ ಆಯ್ಕೆ ಮಾಡ್ತೀವಿ 3ನೇ ಬಾರಿ. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬೇಡ. ಬಿಟ್ಟಿ ಬಾಗಿಯ ಕೊಟ್ಟು ಈ ಕರ್ನಾಟಕವನ್ನು ಹಾಳು ಮಾಡಿದ್ದಾರೆ ಇವತ್ತು ಇಲ್ಲಿ. ಟ್ಯಾಕ್ಸಿ ಡ್ರೈವರ್ ನೋಡ್ಬೋದು, ಆಟೋ ಡ್ರೈವರ್ ನೋಡಿ ಬೀದಿ ಬಂದಿದ್ದೀವಿ ನಾವು ಇವತ್ತು ಫ್ರೀ ಭಾಗ್ಯದಿಂದ. ಯಾಕೆ? ನಮ್ಮ ದುಡ್ಡನ್ನು ಕೊಟ್ಟು ನಮ್ಮ ದುಡ್ಡನ್ನೇ ಫ್ರೀ ಭಾಗ್ಯ ಕೊಡ್ತಾ ಇದ್ದಾರೆ ಇವತ್ತು. ನಿಜವಾಗ್ಲೂ ನಮ್ಮ ಖಂಡಿತ ನೀವು ಇವತ್ತು ಕಾಂಗ್ರೆಸ್ಸನ್ನು ಮುಕ್ತ ಭಾರತ ಮಾಡೇ ಮಾಡ್ತೀವಿ ನಾವು. ಹೌದು, ಪಕ್ಕ. ಶ್ರೀಧರ್ ಅವರೇ, ಹೇಳಿ, ಲೋಕಸಭೆ ಚುನಾವಣೆ ಬರ್ತಾ ಉಂಟು, ಉತ್ತರ ಕನ್ನಡದಲ್ಲಿ ಎಂತ ಆಗ್ತದೆ? ಉತ್ತರ ಕನ್ನಡ ನಾವು ಮೋದಿಯಾ? ಯಾಕೆ ಮಾರ್ರೆ? ಯಾಕೆ? ಮೋದಿಗೆ ನಾವು. ಅದು ಯಾಕೆ ಅಂತ ಹೇಳ್ಬೋದಾ? ಯಾಕಂದ್ರೆ ನಮಗೆ ದೇಶ ಈಗ ಭಾಳ ಡೆವಲಪ್ಮೆಂಟಲ್ಲಿ ಎಲ್ಲ ಮುಂದಿದೆ, ಅದಕ್ಕಾಗಿ ಎಲ್ಲ ಒಳ್ಳೆ ಆಗಿದೆ ಮೋದಿಯಿಂದ. ಮೋದಿಯವರೇ ಬರೋದು. ಕಾಂಗ್ರೆಸ್ ಬೇಡ? ಓಕೆ, ಈ ಕಡೆ ಬನ್ನಿ. ನನ್ನ ಹೆಸರಂತ? ನಿಮ್ದು ಹೆಸರಂತ? ನಾಗಪ್ಪ ಅವರೇ, ಈ ಸಲ ನಾಗಪ್ಪ ಎಡೆ ಎತ್ತೋದು ಯಾರಿಗೆ ಮಾರೆ? ನಮ್ದು ಮೋದಿ ಅವರಿಗೆ. ಯಾಕೆ? ಅಂದ್ರೆ ಮೋದಿ ಅವರೇ ನಮ್ಗೆ ದೇಶ ಒಳ್ಳೆ ಮಾಡಿದ್ದಾರೆ, ಅವರೇ ಬರ್ಬೇಕು. ಯಶವಂತ, ಈ ಸಲ ಯಾರ್ದಾಗ್ಬೋದು ಯಶಸ್ಸು? ಮೋದಿಯವರು. ಯಾಕೆ? ಹಂಗೆ ನಮ್ಗೆ ಒಳ್ಳೆ ದೇಶದ ಒಂದು ಅಭಿಮಾನಿಯ ಸಲುವಾಗಿ ಅವರೇ ನಮಗೆ. ಹೌದಾ? ಮತ್ತೆ ಕಾಂಗ್ರೆಸ್ ಅಂತ ಅಭಿಮಾನ? ಕಾಂಗ್ರೆಸ್ ಅವ್ರ ಅಂತದ್ದು ಇದಿಲ್ಲ, ಜೀರೋ ಅವ್ರದ್ದು. ಜೀರೋ ಇಲ್ಲಿ. ಯಾಕೆ? ಹಂಗೆ ಜೀರೋ. ನಮಗೆ ಬಿಜೆಪಿ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಂದು ಒಳ್ಳೆ ನಮ್ಮ ಒಳ್ಳೇದು ಬಿಜೆಪಿ ಇಡೀ ದೇಶಕ್ಕೆ ಒಳ್ಳೇದು. ಬಗ್ಗೆ ಎಲ್ಲ ಜನರ ಬಗ್ಗೆ ಒಳ್ಳೆ ನೋಡ್ತಾರೆ ಮೋದಿಯವರು. ಮತ್ತೆ ಎಲ್ಲರಿಗೂ ಹಿಂದೂ ಮುಸ್ಲಿಂ ಅಂತ ಭೇದ ಮಾಡೋದಿಲ್ಲ ಮೋದಿಯವರು ಬಂದ್ರೆ. ಈಗ ಕಾಂಗ್ರೆಸ್ ಅವರು ಹಂಗಲ್ಲ,
ಅವರು ಒಬ್ಬೊಬ್ರಿಗೆ ಒಂದೊಂದು ಟೈಪು ಅಂದರೆ ದುಡ್ಡಿದ್ದವ್ರಿಗೆ ಬೆಳೆಸ್ತಾರೆ, ಇಲ್ಲದವನಿಗೆ ಅವ್ರಿಗೆ ಉದ್ಧಾರ ಮಾಡೋದು ಇಲ್ಲ. ಯಾವಾಗಿದ್ರೂ ಸೋಲೆ ಅವರಿಗೆ. ಅದಕ್ಕೆ ನಮಗೆ ಮೋದಿನೇ ಬರಬೇಕು. ನಮಗೆ ಬಿ ಜೆ ಪಿನೇ ಬೇಕು. ನಮಗೆ ಅಂತ ನಮ್ಮ ಹಿಂದೂ ರಕ್ಷಣೆ ಕೂಡ ಬಿ ಜೆ ಪಿನೇ. ನಮಗೆ ಬಿ ಜೆ ಪಿ ಇದ್ರೂ ಒಳ್ಳೇದು. ಹಾಗೆ ಹೇಳ್ತೀರಿ. ಒಟ್ಟು ಕಾಂಗ್ರೆಸ್ ಬೇಡ? ನಮ್ಮ ಕಾಂಗ್ರೆಸ್ ಬೇಡ, ನಮಗೆ ಬೇಡ. ಓಕೆ ಓಕೆ ಓಕೆ. ಮತ್ತೊಂದು ಹೂವಿನ ಮೇಲೆ ಯಾಕೆ ಬೇಕಿತ್ತು ನಿಮ್ಗೆ? ಭಾರಿ ಚೆನ್ನಾಗಿ ಕಾಣ್ತಿದ್ದು. ಹೌದು, ಹುಬ್ಬಳ್ಳಿಗೆಲ್ಲ ನೋಡಿ ಎಂತವರ ಸುಮ್ಮನೆ ಮುಸ್ಲಿಮ್ಸ್ ಹುಡುಗರು ನಮ್ಮ ಹುಡುಗಿರಿಗೆಲ್ಲ ಕೊಲೆ ಮಾಡಾರಂತೆ ಹುಬ್ಬಳ್ಳಿಯಲ್ಲಿ. ಹಾಗೆ ಹೌದು, ಅದಕ್ಕೆ ಎಂತ ಹೇಳ್ತೀರಿ? ನಮಗೆ ಬಿಜೆಪಿನೇ ಬರಬೇಕು. ಬಿಜೆಪಿ ಮೇನ್. ನಮಗೆ ಮೋದಿ ಬಂದ್ರೆ ಮಾತ್ರ ನಮಗೆ ಇಲ್ಲಿ. ಹೌದು ಹೌದು, ಬರ್ತಾರೆ? ಪಕ್ಕ ಪಕ್ಕ ಬರ್ತಾರ. ಬನ್ನಿ ಬನ್ನಿ, ನೀವು ಮುಂದೆ ಬನ್ನಿ. ನೀವು ಭಾಳ ಮಾತಾಡ್ತಿದ್ದಾರೆ. ಎಂತ ಹೆಸರೆಂತ? ನಿಮ್ದು ಹೆಸರೆಂತ? ಶ್ರೀಧರ್ ಆಗ್ಲೇ ಮಾತಾಡ್ಸಿದ್ದ ನಿಮ್ಮನ್ನು ಯಾರು? ನೀವು ಶ್ರೀಧರ? ನಾವು ಶ್ರೀಧರ್. ಎಲ್ಲ ರಿಪೀಟ್ ಆಗ್ತದೆ ಮಾರ ಹೆಸರು. ಹಾ ಹೇಳಿ, ಯಾರು ಬರ್ಬೇಕು? ನಮಗೆ ಮೋದಿ ಬರ್ಬೇಕು. ಯೋಗಿ ಆದಿತ್ಯನಾಥ್ ಮತ್ತೆ ನೆಕ್ಸ್ಟ್ ಪ್ರಧಾನಮಂತ್ರಿ ಆಗ್ಬೇಕು. ಯೋಗಿ ಆದಿತ್ಯನಾಥ್ ಆಗ್ಬೇಕಾ? ಯಾಕೆ? ನೆಕ್ಸ್ಟ್ ಆಗ್ಬೇಕು ಪ್ರಧಾನಮಂತ್ರಿ ಅವರು. ಮೋದಿ ಅವರು ಮುಗಿದ ಮೇಲೆ ಮುಗಿದ ಮೇಲೆ ಯೋಗಿ ಆದಿತ್ಯನಾಥ್ ಆಗ್ಬೇಕು. ಯಾಕೆ? ಯಾಕೆ ಆಗ್ಬೇಕ್ರಿ? ದೇಶ ಉದ್ಧಾರ ಆಗ್ಬೇಕಂದ್ರೆ ನಮ್ದೇನು ಪಾಕಿಸ್ತಾನ ಅಲ್ಲ, ನಮ್ಮ ಇಂಡಿಯಾ. ಅದಕ್ಕೆ ಒಳ್ಳೆ ಆಗಿರ್ಬೇಕು ಅಷ್ಟೇ. ಈಗ ಎಂತ ದೇಶದಲ್ಲಿ ಸಮಸ್ಯೆ ಅಂತ ಉತ್ತಮ ಅಂತ? ಸಮಸ್ಯೆ ಏನಿಲ್ಲ, ನಮ್ಮ ಮೋದಿಯೇ ಬರ್ಬೇಕಂತೆ. ಈಗ ದೇಶದಲ್ಲಿ ಎಷ್ಟು ಅಭಿವೃದ್ಧಿ ಆಗ್ಬೇಕು? ಇನ್ನೇನೆಲ್ಲ ಅಭಿವೃದ್ಧಿ ಆಗ್ಬೇಕು? ನಮಗೆ ನೀರು ವ್ಯವಸ್ಥೆ ಆಗ್ಬೇಕು, ಇಲ್ಲಿ ರೋಡ್ ಎಲ್ಲ ಆಗ್ಬೇಕು. ನೋಡಿ ರೋಡ್ ಎಲ್ಲ ಸ್ವಲ್ಪ ಹಾಳು ಬಿದ್ದದಿಲ್ಲ, ಸ್ವಲ್ಪ ಒಳ್ಳೆ ಆಗ್ಬೇಕಂತ. ಹಾಗೆ ಕಾಂಗ್ರೆಸ್ ಎಲ್ಲ ಫ್ರೀ ಎಲ್ಲ ಕೊಟ್ಟದಲ್ಲ ಮಾರ? ಫ್ರೀ ಕೊಡ್ತಾರೆ ಅವ್ರು. 8 ದಿವಸ ಕೊಡ್ತಾರೆ ಅವರು. 8 ದಿವಸ ಕೊಡ್ತಾರೆ ಫ್ರೀ. ಗಂಡ ಕೊಟ್ಟರೆ ಹಿಂದಿ ಕೊಟ್ಟು ನಮಗೆ ಫ್ರೀ ಕೊಡ್ಬೇಕಿತ್ತವ. ನಿಮಗೆ ಎಂತ ಫ್ರೀ ಕೊಡ್ಬೇಕು? ಜನರಿಗೆ ಬಡವರಿಗೆಲ್ಲ ಒಳ್ಳೇದು ಮಾಡಬೇಕು. ಈಗ ಅದೇ ಅಲ್ಲ, ಈಗ ಫ್ರೀ ಕೊಟ್ಟದ್ದು ಬಡವರಿಗೆಲ್ಲ ಒಳ್ಳೇದಾಗ್ತಿದೆಯಲ್ಲ. ಅದೇಂತ ಒಳ್ಳೇದು? ಅದು ಒಳ್ಳೆ ಆಗುದಿಲ್ಲ. ದುಡ್ಡು ಅದು ನಮ್ದೇ ದುಡ್ಡು ತೆಗೆದ್ರೆ ಫ್ರೀ ಕೊಡೋದವರು. ನಮ್ದೇ ದುಡ್ಡು ಹೇಗೆ ಅಂತ ಹೇಳ್ಬೋದು? ನಮ್ದೇ ದುಡ್ಡು ಹೇಗೆ ಅಂತ ಸ್ವಲ್ಪ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಟ್ಯಾಕ್ಸ್ ತುಂಬ ದುಡ್ಡು, ಆ ದುಡ್ಡು ಇದು ದುಡ್ಡು ಎಲ್ಲ ಅವರು ನಮ್ದೇ ದುಡ್ಡು. ನಮ್ದೇ ದುಡ್ಡು ನಮಗೆ ಕೊಡೋದು ಮತ್ತೆ ಫ್ರೀ ಆಗಿ ಆಗ್ತದೆ ಅಂತ ಹೆಂಗ್ ಫ್ರೀ ಹೇಳ್ತಾರೆ ಅವರು? ಅದೇ ಹಾಗೆ ಹಾಗೆ ಒಟ್ಟು ಯಾರು ಗೆಲ್ತಾರೆ? ಇವಾಗ ಏನಾಗಿದೆ ಅಂತ ಹೇಳ್ಬಿಟ್ರೆ, ಭಾರತ ದೇಶ ಮುಂದೆ ಹೋಗಿದೆ, ಭಾಳ ಮುಂದೆ ಹೋಗಿದೆ. ಹಾಗಾಗಿ ಮತ್ತು ಮುಂದೆ ಹೋಗಬೇಕು. ಈಗ ಕಾಂಗ್ರೆಸ್ ಬಂದ್ಬಿಟ್ರೆ ಮತ್ತೆ ಹಿಂದೆ ಹೋಗ್ತದೆ. ಹಾಗಾಗಿ ಮುಂದೆ ಪ್ರಧಾನಮಂತ್ರಿ ಮೋದಿ ಆಗಬೇಕು ಮತ್ತೊಮ್ಮೆ. ನಮ್ಮ ಆಸೆ ಅದು. ಆಗ್ತಾರ? ಹಾಗೆ ಆಗ್ತಾರೆ. ಎಷ್ಟು ಸೀಟ್ಗಳು? ನಿಮಗೆ ಡೌಟಾ? ನಮ್ಗೆ ಡೌಟ್ ಅಲ್ಲ, ನಮ್ಗೆ ಹಾಗೆ ಆಗ್ತಾರೆ, ಖಂಡಿತವಾಗ್ತಾರೆ. ಎಷ್ಟು ಸೀಟ್ ಗೆಲ್ಬೋದು? ಒಂದು 400 ಮೇಲ್ಪಟ್ಟು ಹೋಗ್ತದೆ ಪಕ್ಕ. ಕರ್ನಾಟಕದಲ್ಲಿ ಎಷ್ಟು ಹೋಗ್ಬೋದು? 28 ಪಕ್ಕ ಅಂತಾರೆ ಇವನನ್ನ ಗೋವಿಂದ, ಇವನ್ ನಂಬಿದ್ರೆ ಮಾತ್ರ